5ನೇ ತರಗತಿಯ FA1 ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಆಧಾರದ ಮೇಲೆ ತೆಗೆದಿರುವಂತಹ ಪ್ರಶ್ನೆ ಪತ್ರಿಕೆ 15 ಅಂಕಕ್ಕೆ. ಇದು LPSಗೆ ಇರುವಂಥದ್ದು. 1ರಿಂದ 5ನೇ ತರಗತಿಗೆ 15 ಅಂಕಕ್ಕೆ ತೆಗೆಯುವಂಥದ್ದು. ಇಲ್ಲಿ ನಾವು ಕೊಟ್ಟಿರುವ ವಾಕ್ಯಗಳಲ್ಲಿ ಸರಿಯಾದದ್ದನ್ನು ಆಯ್ಕೆ ಮಾಡಿ ಬರೀಬೇಕು. ಈ ವಾಕ್ಯದಲ್ಲಿ ಇಲ್ಲಿ ಬಳಸಿರುವಂತಹ ಲೇಖನ ಚಿಹ್ನೆ ಯಾವುದು ಅಂತ ಕೇಳಿದರೆ ಅದು ಉದ್ಧರಣ ಚಿಹ್ನೆ ಅಂತಕ್ಕಂಥದ್ದು. ಅಮ್ಮನ ಮರ, ಇಲ್ಲಿ ಅಮ್ಮ ಅನ್ನುವಂಥದ್ದು ಒಂದು ಸ್ತ್ರೀಲಿಂಗ ಅಂಥದ್ದನ್ನು ಇಲ್ಲಿ ಬರೆಯುವಂಥದ್ದು. ಜಲದೇವತೆ ಮಾಲಿನ್ಯಗೊಂಡರೆ ಏನಾಗ್ತಾಳೆ, ಅವಳು ವಿಷಕನ್ಯೆಯಾಗಿ ಪರಿವರ್ತನೆ ಆಗ್ತಾಳೆ ಅಂತಕ್ಕಂಥದ್ದನ್ನು ಇಲ್ಲಿ ಬರೆಯುವಂಥದ್ದು. ನೀರಿನ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಆಗಿರುವಂಥದ್ದು. ಗುಂಪಿಗೆ ಸೇರಿದ ಪದವನ್ನು ಸೆಗಿರಿ ಅಂತೇಳಿ. ಸಂಕುಲ ಅಂದರೂ ಕೂಡ ಒಂದು ಗುಂಪು, ಸಮೂಹ ಅಂದರೂ ಒಂದು ಗುಂಪು, ಗುಂಪು ಅಂದರೂ ಕೂಡ ಒಂದು ಗುಂಪು. ಈ ನವೆ ಅನ್ನೋದನ್ನು ಇಲ್ಲಿಗೆ ಬರೆಯುವಂಥದ್ದು. ನೆಕ್ಸ್ಟು ಮೀನು, ಕಪ್ಪೆ, ಆಮೆ ಇವೆಲ್ಲ ನೀರಿನಲ್ಲಿ ವಾಸ ಮಾಡ್ತವೆ. ಹಸು ಮಾತ್ರ ಭೂಮಿ ಮೇಲೆ ನೀರಿನಲ್ಲಿ ವಾಸ ಮಾಡೋಕ್ಕೆ ಆಗೋದಿಲ್ಲ. ಸಕ್ಕರೆ, ಅಕ್ಷರ, ದುಡ್ಡು ಅಂದರೆ ಇವೆಲ್ಲವೂ ಕೂಡ ಬಳಕೆ ಮಾಡ್ಕೋವಂಥವು. ಅದರ ಪುಸ್ತಕ ಓದುವಂಥದ್ದು, ಬರೆಯುವಂಥದ್ದು. ಹಾಗಾಗಿ ಪುಸ್ತಕವನ್ನು ಇಲ್ಲಿ ಬರೀಬೇಕು. ಬಾವಿ, ಕೆರೆ, ನದಿ, ಬೆಟ್ಟ, ಇದರಲ್ಲಿ ಬೆಟ್ಟವನ್ನು ತೆಗಿಬೇಕು. ಯಾಕೆಂದರೆ ಬಾವಿ ಮತ್ತು ಕೆರೆ, ನದಿ ಇಲ್ಲೆಲ್ಲದರೂ ಕೂಡ ನೀರು ಇರ್ತೈತೆ, ಬೆಟ್ಟದ ಮೇಲೆ ನೀರು ಇರೋಕ್ಕಾಗೋದಿಲ್ಲ. ಹಾಗಾಗಿ ಬೆಟ್ಟವನ್ನು ಇಲ್ಲಿಗೆ ನಾವು ಬರೀಬೇಕು. ನೆಕ್ಸ್ಟ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತೇಳಿ. ಗುಂಡನೆಯ ಕಲ್ಲು ಎಲ್ಲಿತ್ತು, ಇದು ನಿಮಗೆ ತುಂಬ ಚೆನ್ನಾಗಿ ಗೊತ್ತು. ಇದು ಬೇವಿನ ಮರದ ಕೆಳಗಡೆ ಇತ್ತು. ನೋವು ತಾಳದೆ ಮಕ್ಕಳು ಏನು ಮಾಡಿದರು, ನದಿಯ ದಂಡೆಯ ಮೇಲೆ ಬಿದ್ದುಬಿಟ್ಟು ಹೊರಳಾಡಿಬಿಡ್ತಾರೆ. ಇಲ್ಲಿ ಗಿಡ ಮರ ಪದ್ಯವನ್ನು ಬರೆದವರು ಯಾರು, ಸತ್ಯಾನಂದ ಪಾತ್ರೋಠರು. ಈ ಭಕ್ತ ಪದವನ್ನು ಬಿಡಿಸಿ ಬರೀಬೇಕು. ಬಾ ಪ್ಲಸ್ ಆ, ಇದು ಬಾ ಇಲ್ಲಿ ಒಕ್ಲಸ್ ಇಡಬೇಕು ನೀವು. ಕ ಪ್ಲಸ್ ತ ಪ್ಲಸ್ ಆ, ಇಷ್ಟು ಬರೋದು ನಿಮಗೆ 2 ಅಂಕ ಸಿಗುವಂಥದ್ದು. ಪದ್ಯ ಭಾಗವನ್ನು ಪೂರ್ಣಗೊಳಿಸುವಂಥದ್ದು. ಇಲ್ಲಿ ಪದ್ಯ ಭಾಗವನ್ನು ನೀವು ಬರೀಬೇಕು. ನೆಕ್ಸ್ಟ್ ಬಂದರೆ ಇಂಗ್ಲೀಷು. ಇದರಲ್ಲೂ ಕೂಡ ರಾಮನ್ ಮಹರ್ಷಿ ಲೀವ್ಡ್ ಇನ್. ರಾಮನ್ ಮಹರ್ಷಿ ಎಲ್ಲಿ ವಾಸ ಮಾಡ್ತಿದ್ರು, ಆಶ್ರಮದಲ್ಲಿ ವಾಸ ಮಾಡ್ತಿದ್ರು. ದ ಮ್ಯಾನ್ ಇನ್ ದ ಲೆಸನ್ ವಾಸ್ ವಾಕಿಂಗ್ ವಿತ್ ಎ, ಯಾರ ಜೊತೆಗೆ ಅವನು ವಾಕ್ ಮಾಡ್ತಿದ್ದ ಮನುಷ್ಯ, ಡಾಗ್ ಜೊತೆ. ಒನ್ ಡೇ ರಾಮನ್ ಮಹರ್ಷಿ ಸಿಟ್ಟಿಂಗ್ ಆನ್, ಎಲ್ಲಿ ಕೂತಿದ್ದವರು, ಹಿಲ್ ಸೈಡ್. ದ ಎಲಿಫೆಂಟ್ ಟೇಕ್ಸ್ ದ ಚಿಲ್ಡ್ರನ್, ಏನು ಮಾಡ್ತದೋ, ಅರೌಂಡ್ ದ ಝೂ. ನೆಕ್ಸ್ಟ್ ಇದರಲ್ಲಿ ಒಂದನ್ನು ಹೊರಗೆ ತೆಗಿಬೇಕು. ಲಕ್ಕಿ, ನಿತಿನ್ ಮತ್ತು ಲಕ್ಷ್ಮಿ ಪಾಠದಲ್ಲಿ ಬಂದಿರುವಂಥವ್ರು ರಾಜುವನ್ನು ಇಲ್ಲಿಗೆ ಬರೀಬೇಕು. ಪಿಕಾಕ್, ಫಾರ್ವರ್ಡ್, ಸ್ಪ್ರೋ, ಸ್ನೇಕನ್ನು ತೆಗಿಬೇಕು. ಇವೆಲ್ಲ ಪಕ್ಷಿಗಳು. ಇದು ಹಾವು, ನೆಲದ ಮೇಲೆ ಓಡಾಡ್ತೈತೆ, ಅದರ ಕೈಯಲ್ಲಿ ಹಾರೋಕ್ಕಾಗೋದಿಲ್ಲ ಹಾವಿನ ಕೈಯಲ್ಲಿ. ಸ್ನೇಕು, ಲಿಸರ್ಡು, ಹರ್ತ್ವಾರಮ್, ಇದರಲ್ಲಿ ಹರ್ತ್ವಾರಮನ್ನು ತೆಗಿಬೇಕು. ಕಿಂಗು, ಫ್ರೆಂಡ್ಸು, ಪ್ಲೀಸು, ಮಿನಿಟ್ಸು, ಇದರಲ್ಲಿ ಫ್ರೆಂಡ್ಸನ್ನು ನೀವು ಇಲ್ಲಿ ಡ್ಯಾಶ್ ಹಾಕಿಲ್ಲ, ನೀವು ಫ್ರೆಂಡ್ಸನ್ನು ಇಲ್ಲಿ ತೆಗಿಬೇಕು. ನೆಕ್ಸ್ಟ್ ಇದಕ್ಕೆ ಆನ್ಸರ್ ಎಲಿಫೆಂಟ್, ಇದಕ್ಕೆ ಇಯರ್, ಇದಕ್ಕೆ ಅಪ್ಗೆ ಆಪೋಸಿಟ್ ವರ್ಡ್ ಡೌನ್, ಇವನ್ನು ಬರೆಯುವಂಥದ್ದು. ನೆಕ್ಸ್ಟ್ ಇವಕ್ಕೆ ಆನ್ಸರ್ಸನ್ನು ಬರೆಯುವಂಥದ್ದು. ನೆಕ್ಸ್ಟ್ ಈ ಕ್ವಶನ್ಸಿಗೆ ಆನ್ಸರನ್ನು ಬರೆಯುವಂಥದ್ದು. ನೆಕ್ಸ್ಟ್ ಗಣಿತಕ್ಕೆ ಬಂದರೆ ಇದು 70,000, ಇದು 10,000ದ ಗುಂಪನ್ನು ಮಾಡಿ ಅಂತ ಹೇಳಿದರೆ ಆನ್ಸರ್ 7 ಬರುವಂಥದ್ದು. ಇದರಲ್ಲಿ 9,415 ಇದೆ. ಇದರಲ್ಲಿ 9ರ ಸ್ಥಾನ ಕೇಳಿದರೆ ಅದು ಇರುವಂಥದ್ದು 90,000. ನೆಕ್ಸ್ಟು 5, 2, 4, 1, 3 ಈ ಅಂಕೆಗಳನ್ನು ಪುನರಾವರ್ತಿಸದೆ ಬಳಸುವಂಥ ಅತಿ ಚಿಕ್ಕ ಸಂಖ್ಯೆ ಕೇಳಿದರೆ, ಚಿಕ್ಕ ಸಂಖ್ಯೆ ಕೇಳಿದರೆ ನೀವು 1 ಎಲ್ಲಿದೆ ಅಂತ ನೋಡಬೇಕು. 1 ಇಲ್ಲಿದೆ, ಅದಾದಮೇಲೆ 2 ಬರಬೇಕು, 2 ಇಲ್ಲಿದೆ, 1 ಇಲ್ಲಿದೆ. ಹಾಗಾಗಿ ಚಿಕ್ಕ ಸಂಖ್ಯೆ ಆನ್ಸರ್ ಎ ಬರುವಂಥದ್ದು. ನೆಕ್ಸ್ಟ್ ಇವೆರಡನ್ನು ಕೂಡಬೇಕು. ಕೂಡಿದರೆ ಎಷ್ಟು ಬರ್ತೈತೆ, 52,000 ಬರುವಂಥದ್ದು. ನೆಕ್ಸ್ಟ್ ಇದರಲ್ಲಿ ನಡುವೆ ಬಳಸುವಂಥ ಚಿಹ್ನೆ, ಇದು ಸಮನಾಗಿದೆ. ಯಾವ ಚಿಹ್ನೆಯನ್ನು ಬಳಸಬೇಕು, ಎ ಚಿಹ್ನೆಯನ್ನು, ಸಮ ಚಿಹ್ನೆಯನ್ನು ಇಲ್ಲಿ ಬಳಸಬೇಕು. ವ್ಯವಕಲನ ತಾಳೆ ನೋಡಲು ನಾವು ಯಾವ ಸೂತ್ರವನ್ನು ಅನುಕರಿಸ್ತೀವಿ ಅಂತಂದರೆ ಇದು ವ್ಯತ್ಯಾಸ, ವ್ಯವಕಲಕ ಮತ್ತು ವ್ಯವಕಲ್ಯ, ಈ ಸೂತ್ರವನ್ನು ನಾವು ಅನುಸರಿಸ್ತೀವಿ. ನೆಕ್ಸ್ಟು ಇದರಲ್ಲಿ 70,000ದಲ್ಲಿ 69,000ವನ್ನು ಕಳೆದ್ರೆ ಉಳಿಯುವಂಥದ್ದೆಷ್ಟು, 1,000ವನ್ನು ಕೂಡಿದರೆ ನಮಗೆ 70,000 ಆಗುವಂಥದ್ದು. ಇದರಲ್ಲಿ 44,000ದಲ್ಲಿ 6,600ನ್ನು ಕಳಿಬೇಕು. ಎಷ್ಟು ಬರ್ತೈತೆ ಅಂತ ನೀವು ಮಾಡಿ ನೋಡಿರಿ. ಇದನ್ನು ವಿಸ್ತರಿಸಿ ಬರೀಬೇಕು. ವಿಸ್ತರಿಸಿ ಬರೆಯೋದಂದ್ರೆ ನಿಮ್ಗೆ ಗೊತ್ತಿದೆ, ಬಿಡಿ 10, 100, 1000, 10,000 ಅಂದರೆ 1 × 10,000 ಪ್ಲಸ್
8 ಇಂಟು 1000 ಪ್ಲಸ್ ಇದೇ ರೀತಿ ಮುಂದಕ್ಕೆ ಬರ್ಕೊಂತ ಹೋಗಬೇಕು. 3 ಇಂಟು 100 ಪ್ಲಸ್ 0 ಇಂಟು 10 ಪ್ಲಸ್ 2 ಇಂಟು 1 ಈ ರೀತಿ ವಿಸ್ತರಿಸಿ ಬರೀಬೇಕು. ನೆಕ್ಸ್ಟು ದೀಪಿಗಳ ತೋಟದಲ್ಲಿ 9867 ತೆಂಗಿನಕಾಯಿ ಇದ್ದಾವೆ, 86,756 ಮಾವಿನ ಹಣ್ಣಿದ್ದಾವೆ, 36,468 ನುಗ್ಗೆಕಾಯಿ ಇದ್ದಾವೆ. ಇದೇ ರೀತಿ ದಾಳಿಂಬೆ ಹಣ್ಣು, ಪೇರ್ಲೆ ಹಣ್ಣು ಇದ್ದಾವೆ. ಇವುಗಳನ್ನು ಏನು ಮಾಡಬೇಕು, ಏರಿಕೆ ಕ್ರಮದಲ್ಲಿ ಬರೀರಿ ಅಂತ ಹೇಳಿದರೆ ಮತ್ತು ಇಳಿಕೆ ಕ್ರಮದಲ್ಲಿ ಬರೀರಿ ಅಂತ ಹೇಳಿದ್ದಾರೆ. ದೀಪಿಗಳ ತೋಟದಲ್ಲಿ ಇರುವಂತಹ ಸಂಖ್ಯೆ ಅನುಸಾರ ನೋಡಿದ್ರೆ ಏರಿಕೆ ಕ್ರಮದಲ್ಲಿ ಬರುವಂಥದ್ದು, ಇದು ಏರಿಕೆ ಕ್ರಮದಲ್ಲಿ ಬರೆಯುವಂಥದ್ದು. ಅದೇ ರೀತಿ ಇಳಿಕೆ ಕ್ರಮದಲ್ಲಿ ಬರೆಯುವಂಥದ್ದು, ಇದು ಇಳಿಕೆ ಕ್ರಮದಲ್ಲಿ ಬರೆದಿರುವಂಥದ್ದು. ಹಣ್ಣುಗಳನ್ನು ಕೂಡ ಅಲ್ಲಿಗೆ ಹಾಕಿರುವಂಥದ್ದು. ನೀವು ಯಥಾ ರೀತಿಯನ್ನು ಮಾಡಬೇಕು. ನಿಮಗೆ ಇದು 2 ಅಂಕದ ಕ್ವಶನ್ನು. ಇಲ್ಲಿ ಒಂದು ಸಹಕಾರಿ ಸಂಘಕ್ಕೆ ಹಾಲನ್ನ ಪ್ರತಿದಿನ ರೈತ ಏನು ಮಾಡ್ತಾನೆ, ಒಂದು ವಾರದಲ್ಲಿ ಒಟ್ಟು 15,229 ಲೀಟ್ರ್ ಹಾಕ್ತಾನೆ. 2ನೇ ವಾರಕ್ಕೆ ಬಂದರೆ ಅದೇ ರೀತಿ 16,826 ಲೀಟ್ರನ್ನು ಹಾಕ್ತಾನೆ. ಹಾಗಾದರೆ ಆ ಒಟ್ಟು ಹಾಲು ಎಷ್ಟು ಅಂತ ಕೇಳಿದ್ರೆ, ಒಟ್ಟು ಅಂತ ಕೇಳಿದ್ರೆ ನಾವೇನು ಮಾಡಬೇಕು, ಕೂಡಬೇಕು ಅಥವಾ ಸಂಕಲನ ಮಾಡಬೇಕು. 1ನೇ ವಾರದ ಹಾಲು, 2ನೇ ವಾರದ ಹಾಲು ಇವುಗಳನ್ನು ಕೂಡಬೇಕು, ಇಷ್ಟು ಬರುವಂಥದ್ದು. ನೆಕ್ಸ್ಟ್ ಮೊಬೈಲ್ ಉತ್ಪಾದಿಸುವಂಥ ಒಂದು ಫ್ಯಾಕ್ಟ್ರಿ ನವಂಬರ್ ತಿಂಗಳಲ್ಲಿ ಇಷ್ಟು ಮೊಬೈಲನ್ನು ಉತ್ಪಾದಿಸುತ್ತೆ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಇಷ್ಟು ಮೊಬೈಲನ್ನು ಉತ್ಪಾದಿಸುತ್ತೆ. ಅವುಗಳಲ್ಲಿ 42,534 ಮೊಬೈಲ್ಗಳನ್ನು ಮಾರಿಬಿಡ್ತೈತೆ. ಹಾಗಾದರೆ ಉಳಿದ ಅಂದರೆ ಏನು ಮಾಡಬೇಕು, ನಾವು ಕಳೀಬೇಕು. ಫಸ್ಟು ನಾವೇನು ಮಾಡಬೇಕು, ನವಂಬರ್ ತಿಂಗಳಲ್ಲಿ ಉತ್ಪಾದನೆ ಆದದ್ದು ಮತ್ತು ಡಿಸೆಂಬರ್ ತಿಂಗಳಲ್ಲಿ ಉತ್ಪಾದನೆ ಆದದ್ದು ಇವೆರಡನ್ನೂ ಕೂಡ ಕೂಡ್ಕೋಬೇಕು, ಇಲ್ಲಿ ಕೂಡಿರುವಂಥದ್ದು. ಆಮೇಲೆ ಇವುಗಳಲ್ಲಿ ಮಾರಿದಂಥದ್ದನ್ನು ಕಳಿಬೇಕು. ಅಂದರೆ ಫಸ್ಟ್ 42,534 ಹಾಕ್ಯಂಡು 57,875 ಪ್ಲಸ್ 48,534 ಇವೆರಡನ್ನೂ ಕೂಡ ಕೂಡಿದಾಗ ನಮಗೆ ಆನ್ಸರ್ ಅದರಲ್ಲಿ ಉಳಿದಂತಹ ಮೊಬೈಲ್ಗಳೆಷ್ಟು 15,341 ಬರುವಂಥದ್ದು. ಇದು ಗಣಿತಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ. ನೆಕ್ಸ್ಟ್ ಪರಿಸರಕ್ಕೆ ಬಂದರೆ ಇಲ್ಲಿ ಸಸ್ಯಗಳು ಉಸಿರಾಟ ಕ್ರಿಯೆಯಲ್ಲಿ ಯಾವ ಅನಿಲವನ್ನು ಹೊರ ಹಾಕುತ್ತವೆ? ಯಾವ ಅನಿಲವನ್ನು ಹೊರ ಹಾಕ್ತವೆ? ಆಕ್ಸಿಜನ್ನನ್ನು ಹೊರಗೆ ಹಾಕ್ತವೆ. ಸಸ್ಯಗಳು ಉಸಿರಾಟ ಕ್ರಿಯೆಯಲ್ಲಿ ಯಾವ ಅನಿಲವನ್ನು ಹೊರ ಹಾಕುತ್ತವೆ? ಸಸ್ಯಗಳು ಉಸಿರಾಟ ಕ್ರಿಯೆಯಲ್ಲಿ ಯಾವ ಅನಿಲವನ್ನು ಹೊರ ಹಾಕುತ್ತವೆ? ಯಾವ ಅನಿಲವನ್ನು ಹೊರಗೆ ಹಾಕ್ತವೆ? ಉಸಿರಾಟ ಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಹೀರಿಕೊಂಡು ಆಕ್ಸಿಜನನ್ನು ಹೊರ ಹಾಕ್ತವೆ. ನೆಕ್ಸ್ಟು ಸಸ್ಯಗಳು ಆಹಾರ ತಯಾರಿಸುವ ಕ್ರಿಯೆಯನ್ನು ನಾವೇನು ಕರಿತೀವಿ? ದ್ಯುತಿಸಂಶ್ಲೇಷಣೆ ಕ್ರಿಯೆ ಅಂತ ಕರಿತೀವಿ. 2 ಅಥವಾ ಅದಕ್ಕಿಂತ ಹೆಚ್ಚು ತಲೆಮಾರು ಒಂದೇ ಮನೆಯಲ್ಲಿ ವಾಸ ಮಾಡ್ತಿದ್ರೆ ನಾವು ಅದನ್ನು ಅವಿಭಕ್ತ ಕುಟುಂಬ ಅಂತ ಕರಿತೀವಿ. ಇಲ್ಲಿ ಕರ್ನಾಟಕದಲ್ಲಿರುವಂತಹ ಬುಡಕಟ್ಟು ಸಮುದಾಯಗಳಿಗೆ ಉದಾಹರಣೆ ಕೇಳಿದರೆ ಇದಕ್ಕೆ ಸೋಲಿಗರು, ಕೊರಗರು ಮತ್ತು ಜೇನುಕುರುಬರು. ನೆಕ್ಸ್ಟ್ ಎಲ್ಲ ಜೀವಿಗಳು ಜೀವಕೋಶಗಳಿಂದ ನಿರ್ಮಿತವಾಗಿವೆ. ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ವಾಸಿಸುವಂಥ ಜನರ ಗುಂಪನ್ನು ನಾವು ಸಮುದಾಯ ಅಂತೇಳಿ ಕರಿತೀವಿ. ಸಸ್ಯಗಳು ಸಂತಾನೋತ್ಪತ್ತಿ ನಡೆಸುವಂಥ 2 ವಿಧಾನಗಳು ಯಾವುವು ಅಂದರೆ ಒಂದು ಬೀಜ ಮತ್ತೊಂದು ಕಾಂಡ ವಿಧಾನಗಳ ಮೂಲಕ ನಡೆಸುವಂಥದ್ದು. ಕುಟುಂಬದ ಮುಖ್ಯ ಅಗತ್ಯಗಳ ಪೂರೈಕೆಯಲ್ಲಿ ಹಿರಿಯರು ಹೇಗೆ ಸಹಾಯ ಮಾಡ್ತಾರೆ ಅಂತಂದರೆ ನಿಮಗೆ ಹಬ್ಬಗಳನ್ನು ಆಚರಿಸುವ ಸಂದರ್ಭದಲ್ಲಿ ಯಾವ ರೀತಿ ಹಬ್ಬಗಳನ್ನು ಆಚರಿಸಬೇಕು ಅದರ ಆಚಾರ ವಿಚಾರಗಳನ್ನು ತಿಳಿಸ್ಕೊಡ್ತಾರೆ. ನೆಕ್ಸ್ಟ್ ಮದುವೆ ಸಂದರ್ಭಗಳಲ್ಲಿ ಅವರು ಹಿರಿಯರ ಸಹಾಯವನ್ನು ತಗೊಂಡು ನಾವು ಮದುವೆ ಕಾರ್ಯಗಳನ್ನು ಮಾಡ್ತೀವಿ. ಹಾಗಾಗಿ ನಮಗೆ ಹೇಗೆ ಸಹಾಯವನ್ನು ಮಾಡ್ತಾರೆ ಅನ್ನೋದು ಗೊತ್ತಾಗುವಂಥದ್ದು. ನೆಕ್ಸ್ಟ್ ಜನರು ನಗರಕ್ಕೆ ಬರಲು 2 ಪ್ರಮುಖ ಕಾರಣ ಏನಪ್ಪ ಅಂತಂದರೆ ಒಂದು ಉದ್ಯೋಗ ಅಂದರೆ ಕೆಲಸಕ್ಕೋಸ್ಕರ ನಗರಕ್ಕೆ ಹೋಗ್ತಾರೆ, ಇನ್ನೊಂದು ಉತ್ತಮ ಶಿಕ್ಷಣ ಪಡೀಲಿಕ್ಕೆ ಹೋಗ್ತಾರೆ ಮತ್ತು ಆರೋಗ್ಯ ಸೌಲಭ್ಯಗಳು ಬೇಕು ಅಂದರೆ ನಾವು ನಗರಕ್ಕೆ ಹೋಗಬೇಕಾಗತ್ತೆ. ನಿಮ್ಮ ಕುಟುಂಬದ ವಂಶವೃಕ್ಷವನ್ನು ಬರಿ ಅಂತ ಕೇಳಿದರೆ ಇಲ್ಲಿ ಚೌಕ ಬಾಕ್ಸಿಗಿರುವಂಥದ್ರಲ್ಲಿ ನಿಮ್ಮ ಅಜ್ಜನ ಹೆಸರನ್ನ ಬರೀಬೇಕು, ವೃತ್ತದಲ್ಲಿರುವಂಥದ್ದಕ್ಕೆ ಅಜ್ಜಿ ಹೆಸರನ್ನ ಬರೀಬೇಕು ಮತ್ತು ಅಜ್ಜ ಮತ್ತು ಅಜ್ಜಿಗೆ ಇರುವಂತಹ ಮಕ್ಕಳು ಗಂಡು ಮಕ್ಕಳಿದ್ರೆ ಚೌಕದಲ್ಲಿ ಬರೀಬೇಕು, ಹೆಣ್ಣು ಮಕ್ಕಳಿದ್ರೆ ವೃತ್ತದಲ್ಲಿ ಬರೀಬೇಕು. ಇದನ್ನು ನೀವು ಕಂಪ್ಲೀಟ್ ಮಾಡಿದರೆ ನಿನಗೆ 3 ಅಂಕ ಸಿಗುವಂಥದ್ದು. ಇಷ್ಟು ಪ್ರಶ್ನೆ ಪತ್ರಿಕೆಗಳು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.